ಮೇಲೆ ಜೇನು ಕೆಂದಾವರೆ ಶೈನು ಮಾತೆಲ್ಲ ಮಿನಿಕೋಗಿಲೆ ಟ್ಯೂನು. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದದ್ದು ನನ್ನ ಮಮ್ಮನ ಅಂಗಡಿಗೆ. 2 ಶಾಪ್ಸ್ ಇತ್ತು. ಒಂದು ಮಿಸ್ಟ್ ಕೂರ್ಗ್ ಸ್ಪೈಸಸ್ ಅನ್ಕೊಂಡು, ಇನ್ನೊಂದು ಯುನಿಕ್ ಟಾಯ್ಸ್ ಎಂಪೋರಿಯಂ ಅನ್ಕೊಂಡು. ಸೊ ಈ 2 ಶಾಪ್ಸಲ್ಲೂ ನಿಮಗೆ ಎಂಥ ತಕಂಬ್ ಸಿಕ್ಕತ್ತು ಕಾಂಬುಗೆ ಸಿಕ್ಕತ್ತು ಅನ್ಕೊಂಡು ನಾನಿವತ್ತು ತೋರಿಸ್ದೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವೆಲ್ಕಮ್ ಟು ನ್ಯೂ ಕೂರ್ಗ್ ಸ್ಪೈಸಸ್. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು, ಹಾಗೆ ಗಮನ ಇಟ್ಕೊಳ್ಳಿ. ಎಲ್ಲಿಪ್ಪುದಿನ ಹೇಳ. ಇದು ಒಂದು ಯಡಿಯೂರು ಬೆಂಗಳೂರು ಮಂಗಳೂರು ಹೈವೇ ಮಯೂರ ಹೋಟೆಲ್ ಪಾರ್ಕಿಂಗ್ ಲಾಟಲ್ಲಿ ಸಿಗುತ್ತೆ ನಮ್ಮ ಶಾಪು. ಲೈಕ್ ನಿಯರ್ ಕುಣಿಗಲ್ ತಾಲೂಕು ಯಡಿಯೂರು. ಮತ್ತು ನಮ್ಮದು ಲೈಕ್ ನಿಮಗೆ ಲೈಕ್ ಹರ್ಬಲ್ಸ್ ಐಟಮ್, ಡ್ರೈ ಫ್ರೂಟ್ಸ್ ಐಟಮ್, ಈ ಥರದ ಆಲ್ ಇನ್ ಒನ್ ಎಲ್ಲ ಐಟಮ್ ಸಿಗುತ್ತೆ. ಪ್ಲಸ್ ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ ಸಿಗುತ್ತೆ. 2 ಶಾಪ್ ಸಿಗುತ್ತೆ ನಿಮಗೆ. ಎಲ್ಲ ಥರದ ಐಟಮ್ಸ್ ಸಿಗುತ್ತಿಲ್ಲ. ಚೈತ್ರನ ಹೆಸರು ಹೇಳ್ಕೊಂಡು ಯಾರು ಬಂದು ಇಲ್ಲಿ ಐಟಮ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅವ್ರಿಗೆ 10% ಇನ್ಸ್ಟೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ ಯು. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿಚ್ಚಿನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಇಚ್ಚಿನ. ಥ್ಯಾಂಕ್ ಯು. ಗುಡ್ ನಮ್ದು ಮಮ್ಮ. ಮಮ್ಮನ ಮಗ. ಅವರೇ ಓನರು, ನಾವು ವರ್ಕರ್. ಇಲ್ಲಂತೂ ನಿಮಗೆ ವೈಡ್ ವೆರೈಟಿ ಐಟಮ್ಸ್ ಸಿಕ್ಕುತ್ತು. ಆಲ್ ಸ್ಪೈಸಸ್, ಮಸಾಲೆ ಐಟಮ್ಸ್ ಆಗಿರಲಿ, ಜೇನುತುಪ್ಪ, ಕಾಫಿ ಪೌಡರು, ಟೀ ಪುಡಿ, ಹಾಗೆ ಡ್ರೈ ಫ್ರೂಟ್ಸಲ್ಲೂ ಆಲ್ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದಿತ್ತು. ಅದ್ರ ಜೊತೆ ಸಂಡಿಗೆ, ಹಪ್ಪಳದ ಐಟಮ್ಸ್, ರಾಗಿ, ಉದ್ದು ಆ ಥರದ್ದು ಕೂಡ ಇದಿತ್ತು. ಸ್ನ್ಯಾಕ್ಸ್, ಎಲ್ಲ ಥರದ್ದು ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇತ್ತು. ಅಲಾಂಗ್ ವಿತ್ ಹೋಮ್ ಮೇಡ್ ಚಾಕ್ಲೇಟ್ಸ್, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಮತ್ತು ದೇವರದ್ದು ಐಟಮ್ಸು ಮತ್ತು ಪರ್ಫ್ಯೂಮ್ಸು, ಆಲ್ ಥಿಂಗ್ಸ್ ಆರ್ ಅವೈಲೇಬಲ್ ಹಿಯರ್. ಮೇಯ್ನ್ಲಿ ನಾನು ಎಂತ ನಂಗೆ ಫುಲ್ ಖುಷಿ ಆದಂದರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಕೂಡ ಇಟ್ಕೊಂಡಿದ್ದೀರೋ. ಅಂದರೆ ಈಗ ನಿಮಗೆ ಸ್ಕಿನ್ ರಿಲೇಟೆಡ್ ಇಶ್ಯೂ ಇರಲಿ ಅಥವಾ ಗಟ್ ರಿಲೇಟೆಡ್ ಇಶ್ಯೂ ಇರಲಿ, ಅದಕ್ಕೆ ರಿಲೇಟೆಡ್ ಪೌಡರ್ಸ್ ಎಲ್ಲ ಅವೈಲೇಬಲ್ ಇದಿತ್ತು. ಪ್ಯೂರ್ ಅಲೋವೆರಾ ಜೆಲ್ಲು, ಆ ಥರದ ಐಟಮ್ಸ್ ಒಂದಿಷ್ಟು ಇತ್ತು. ಲಿಟ್ರಲಿ ನಂಗೆ ಫುಲ್ ಖುಷಿ ಆಯಿತು. ಅದ್ರ ಜೊತೆ ಈಗ ಕಾಣ್ಲಿಕ್ಕೆ ವೈಡ್ ವೆರೈಟಿ ಆಫ್ ಐಟಮ್ಸ್ ನಿಮಗೆ ತುಂಬ ಅಫೋರ್ಡೆಬಲ್ ಪ್ರೈಸಸ್ ವಿತ್ ಗುಡ್ ಕ್ವಾಲಿಟಿ ಸಿಕ್ಕತ್ತು. ಸೊ ನೀವು ಇಲ್ಲಿಗೆ ಬಂದರೆ ಈ ಪ್ಲೇಸಿಗೆ ಖಂಡಿತ ಬನ್ನಿ, ಮಿಸ್ ಮಾಡಲೇಬೇಡಿ. ನನ್ನ ಸೆಕೆಂಡ್ ಸ್ಟಾಪ್ ಯುನಿಕ್ ಟಾಯ್ಸ್ ಎಂಪೋರಿಯಂ, ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಸ್ಟಾಪ್ ಅಂತಲೇ ಹೇಳ್ತೆ. ಕಾಣ್ಲಕ್ಕೆ ಎಷ್ಟು ಯುನಿಕ್ ಟೈಪ್ ಆಫ್ ಸಿರಾಮಿಕ್ ಜಾರ್ಸ್ ಲೈಕ್ ಭರಣಿ ಇತ್ತು, ದೊಡ್ಡದಿಂದ ಚಿಕ್ಕ ಸೈಜ್ವರೆಗಿತ್ತು. ಮತ್ತು ವುಡನ್ ಐಟಮ್ಸ್, ವುಡನ್ ಅಂದರೆ ಸ್ಪೂನ್, ದೊಡ್ಡ ಸೌಂಟು, ಅದು ಇದು ಅಂದ್ಕೊಂಡಂತೂ ತುಂಬ ವೆರೈಟಿ ಆಫ್ ವುಡನ್ ಐಟಮ್ಸ್ ಇತ್ತು, ವಿಚ್ ಇಸ್ ಗುಡ್ ಅಲ್ವಾ. ಮತ್ತು ಈ ಕಡೆ ಬಂದರೆ ಶೋ ಪೀಸ್ ಐಟಮ್ಸು, ಮತ್ತು ಫ್ರಿಜ್ ಮ್ಯಾಗ್ನೆಟ್ಸ್, ಮತ್ತು ಯೂಶ್ವಲಿ ಮಕ್ಕಳದ ಐಟಮ್ಸೇ ಇಲ್ಲಿ ಇಪ್ಪುದಾಯ್ತಾ. ಲಿಟ್ರಲಿ ಮಕ್ಕಳೆಲ್ಲ ಇಲ್ಲಿ ಬಂದ್ರಂತೂ ಫುಲ್ ಕುಣಿತಾ ಇರ್ತರು, ಅದು ಇದು ಅಂದ್ಕೊಂಡು. ಹಾಗೆ ಕೀ ಚೈನ್ಸ್ ಅಂತೂ ಫುಲ್ ವೆರೈಟಿ ಆಫ್ ಕೀ ಚೈನ್ಸ್ ಇತ್ತು. ನನಗಂತೂ ಈ ವುಡನ್ ಐಟಮ್ಸ್ ಎಲ್ಲ ಕಂಡು ಫುಲ್ ಖುಷಿ ಆಯಿತು. ಎಲ್ಲದೂ ಮರದಲ್ಲೇ ಮಾಡಿರುವಂಥದ್ದು. ಕೆಲವುದು ಜ್ಯುವೆಲ್ರಿ ಬಾಕ್ಸ್ ಇತ್ತು, ಮಸಾಲ ಡಬ್ಬಿ, ಕೆಲವುದು ಐಟಮ್ಸ್ ಸ್ಟೋರ್ ಮಾಡೋದು, ಅಂದರೆ ಈಗ ನಾವು ಮಾಡೋದು ಪದಾರ್ಥಗಳನ್ನು ಸ್ಟೋರ್ ಮಾಡುವಂಥದ್ದು, ಹಾಟ್ ಬಾಕ್ಸು, ಹಾಗೆ ಕೆಲವು ಗ್ಲಾಸಸ್. ಮತ್ತು ನನಗೆ ಗೊಂಬೆಗಳಲ್ಲಿ ಫೇವ್ರೆಟ್ ಗೊಂಬೆ ಅಂದ್ರೇ ಚನ್ನಪಟ್ಟಣದ ಗೊಂಬೆ. ಮರದಿಂದ ಮಾಡಿರ್ತಾರೆ, ಮತ್ತು ಅದೆಷ್ಟು ಮೀನಿಂಗ್ಫುಲ್ ಆಗಿರುತ್ತಲ್ದ. ಇದು ಗುದ್ದುದಾ, ಇದು ಸೌಂಡ್ ಮಾಡುದಾ? ಅದೇ ಮೆಡಿಟೇಷನ್ ಕಡೆ ಕೆಲವು ಗುದ್ದುದ ಕಂಡು. ನೈಸ್, ಚಂದ ಅಲ್ಲ ಇದು. ಬೆಳಿಗ್ಗೆ ಕೇಳಬೇಕು, ಪೀಸ್ ಆಫ್ ಮೈಂಡ್. ನಮ್ಮನೆ ತಕೊಂಡೋಗಿ ಇಟ್ರೆ, ಇದನ್ನೆಲ್ಲ ಇಟ್ರೆ ಹೆಂಗಸ್ರು ಹೇಳ್ತಾರೆ, ಗುದ್ದುದನ್ನೆಲ್ಲ ಅಲ್ಲಿ ತಕೊಂಡೋಗಿ ಇಟ್ಟಿದ ಮಕ್ಕಳು ಅಂತ. ಶುಂಠಿ ಬೆಳ್ಳುಳ್ಳಿ ಹಾಕಿ ಸುಪ್ರೀತ್ ಮಾಮಿ ಫಸ್ಟ್ ತಕ ಜಜ್ಜಕ್ಕೆ. ಅವನ್ ಮನುಷ್ಯ ಬೈಯೋದೇ ಚಂದ. ಆಮೇಲೆ
ಇದು ಬಂದ್ಬಿಟ್ಟು ಲಬೂಬು ಅಂದ್ಕೊಂಡು ಅದೊಂಥರ ಕ್ರೀಪಿ ಡಾಲ್, ಕ್ಯೂಟ್ ಡಾಲ್ ಅಲ್ಲ, ಇಟ್ಸ್ ಅ ಭಯಾನಕವಾಗಿರುವಂಥ ಒಂದು ಗೊಂಬೆ ಅಂದ್ಕೊಂಡು. ಅದು ಕ್ಯೂಟಾಯೇ ಇರುತ್ತೆ, ಬಟ್ ಸ್ಟಿಲ್ ಇದೀಗ ಬೆಂಗಳೂರಲ್ಲೆಲ್ಲ ತುಂಬ ಕಾಸ್ಟ್ಲಿ ಆಯ್ತು. ನಾ ಕೆಲವು ಮಾಲಲ್ಲೆಲ್ಲ ಕೇಳ್ತಿಪ್ಪದು, ಅವ್ರು ಹೇಳೋದು 1500 ರೂಪಾಯಿ, 1300 ರೂಪಾಯಿ ಈ ಥರ. ಬಟ್ ನಾನು ಅಣ್ಣನ ಹತ್ರ ಹೇಳ್ತಿಪ್ಪದೀಗ ಅಣ್ಣ ಹೇಳೋದು, ನೀನೆಲ್ಲ ಅಷ್ಟೆಲ್ಲ ದುಡ್ಡು ಕೊಡು ತಗೊಂಡ್ಬೇಡ, ನೀನು ಬಾ ನನ್ನ ಅಂಗಡಿಗೆ, ನಾನು ನಿಂಗೆ ಕೊಡ್ತೆ ಅನ್ಕೊಂಡು. ಸೊ ದಿಸ್ ಇಸ್ ದ ಟೈಮ್ ನಾವು ಈ ಗಿಫ್ಟ್ ಅನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎರಡು ಮಾತಾಡಿ. ಎಷ್ಟು ಟೈಮಿಂದ ಕೇಳ್ತಿದ್ದೆ ಗೊತ್ತಾ, ಇದು ನಂಗೆ ಬೇಕು ಅನ್ಕೊಂಡೆ. ಏನದು? ಕ್ರೀಪಿ ಡಾಲ್. ಓಕೆ, ಲಬೂಬು. ಫೈನಲಿ ಕಾಂತೆ ಓಪನ್ ಮಾಡಿ. ಒಳ್ಳೇದ್ ಸಿಕ್ಕ್ರೆ ನಿಂಗೆ ಒಳ್ಳೇದಾಗತ್ತೆ. ಅಲ್ಲ ಹೊಗಳ್ತೇನೆ, ಇಲ್ಲ ಅಂದ್ರೆ ಬೈತೇನೆ. ಆದ್ರೂ ಕೆಟ್ಟದಂತ ಇಲ್ಲ ಬಿಡಿ, ಆದ್ರೂ ಒಂದು ಒಳ್ಳೇದೇ ಇರುತ್ತೆ ಅದರಲ್ಲಿ. ಇಷ್ಟು ಡಾಲ್ಸ್ ಇರುತ್ತೆ. ಅದ್ರಲ್ಲಿ ನಿನ್ ಫೇವ್ರೇಟ್ ಯಾವ್ದಂತ ಈಗಲೇ ಹೇಳ್ಬಿಡು. ಆತರ ಏನಿಲ್ಲ ನಂಗೆ, ಬಟ್ ನಿನ್ಗೆ ಇದು ಬಂದ್ರೆ ನನ್ ಖುಷಿ ಅನ್ನೋದಾದ್ರೆ ಯಾವ್ದು? ನಂಗೆ ಯಾವ್ದು ಕ್ರೀಪಿ ಇರ್ತದೆ ಅದು ಬಂದ್ರೆ ಖುಷಿ. ಕರಂಗುಲಿ ಮಾಲೆ, ಪ್ಯೂರ್ ಕರಂಗುಲಿ ಮಾಲೆ ಸಿಗುತ್ತೆ ನನ್ನ ಹತ್ರ. ಕರಂಗುಲಿ ಮಾಲೆ ಅಂದ್ರೆ ಇದು ಭಾವ ಎಕ್ಸ್ಪ್ಲೇನ್ ಮಾಡ್ತಾರೆ. ಓವರ್ ಟು ಭಾವ. ಕರುಂಗಲಿ ಮಾಲಾ, spiritual and meditative practices, protection, mental and emotional well-being, career and finances, general well-being. ಇದಾ? ಇದನ್ನ ತಗೊಂಡು ಎಂತ ಮಾಡೋದು? ಇದು ತಗೊಂಡು ಲೈಕ್ ರಾ ಮಿಲ್ಕ್ ಅಲ್ಲಿ ಫಸ್ಟ್ ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ, ಆಮೇಲೆ ಮನೆ ದೇವರ ಅದಿರ್ತದೆ ಅದ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನ ಧಾರಣೆ ಮಾಡಬೇಕು. ಮೈನ್ ಥಿಂಗು ಓವರ್ ಥಿಂಕಿಂಗ್ ಕಂಟ್ರೋಲ್ ಆಗುತ್ತೆ, ಪೀಸ್ ಆಫ್ ಮೈಂಡ್. ಪ್ಯೂರ್ ನಮ್ಮ ಹತ್ರ 100% ಪ್ಯೂರ್ ಸಿಗುತ್ತೆ. ಅದೇನೋ ಪ್ಯೂರ್ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಸ್ಪಾಟ್ ಅಲ್ಲಿ ರೀಫಂಡ್ ಮಾಡ್ಕೊಡ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇದು ಹಾಕೊಂಡು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅಂದ್ರೆ ಲೈಕ್ ಬೆಡ್ರೂಮ್ಗೆ ಹೋಗುವಾಗಿಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ ಡ್ರಿಂಕಿಂಗ್ ಸ್ಮೋಕಿಂಗ್ ಮಾಡುವಾಗಿಲ್ಲ. ಒಳ್ಳೆ ಕೆಲಸ ಏನೋ ಮಾಡೋಕೆ ಇದು ಹಾಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಈ ಮಾಲ ಬಂದು ಶಿವನ್ಗೆ ತುಂಬಾ ಇಷ್ಟ. ಕರಂಗುಲಿ ಮರ ಅಂತ ಇದೆ, ಆ ಮರದಲ್ಲಿ ಮಾಡಿರುವಂತ ಕರಂಗುಲಿ ಮಾಲ. ಓಕೆ, ವೆರಿ ನೈಸ್, ವೆರಿ ಗುಡ್. ಆ ಥರ ತುಂಬ ಇದೆ, ಏನೇನೋ ಇದೆ. ಲೈಕ್ ಇದು ಬಂದು ನವಗ್ರಹಗಳದ್ದು ಬ್ರಾಸ್ಲೈಟ್. ಇದು ಮೇನ್ ಬಂದು ಮನಿ ಫ್ಲೋಯೇಜು, ಮನಿ ಬ್ಲಾಕೇಜು, ಇದೆರಡನ್ನೂ ಕಂಟ್ರೋಲ್ ಮಾಡುತ್ತೆ. ನೈಸ್. ಇದನ್ನೆಲ್ಲ ಒಂದು ಹೊತ್ತ ತಕೋಪ ನಾವು. ಒಂದೊಂದು ಸಾಕತ್ತಿಲ್ಲ. ಅದು ನಾರ್ಮಲ್ ಬಿಡ್ಸು ಅಂದ್ರೆ 108 ಬರುತ್ತೆ. ಜಪಮಾಲ ಅಷ್ಟೇ. ಜಪಮಾಲ. ಗುಡ್ ಗುಡ್. ಏನೇನೋ ಇಟ್ಕೊಂಡಿದ್ಯಾ ಗುಡ್. ಈ ಥರದ ಶಾಪ್ಸ್ ಎಲ್ಲ ನಂಗೆ ಫುಲ್ ಖುಷಿ ಕೊಡ್ತಿರುತ್ತೆ. ಈಗ ಒಂದು ಚಿಕ್ಕ ಮಗುನ ಈ ಥರದ್ದು ಅಂಗಡಿಗೆ ಕರ್ಕೊಂಡೋಗಿ ಬಿಟ್ಟರೆ ಆ ಮಕ್ಕಳ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ, ಅದೇ ಥರ ನನ್ನ ಎಕ್ಸೈಟ್ಮೆಂಟ್ ಕೂಡ. ನಾನು ಅಣ್ಣನ ಅಂಗಡಿ ಅನ್ಕೊಂಡು ನಾನು ಹೇಳ್ತಿಲ್ಲ, ಈವನ್ ಬೇರೆ ಸೈಡ್ ಬೇರೆ ಶಾಪ್ಸಿಗೆ ಕರ್ಕೊಂಡೋಗಿ ಬಿಟ್ಟರು ದ ಸೇಮ್ ಎಕ್ಸೈಟ್ಮೆಂಟ್ ನಂಗಿರುತ್ತೆ. ಥಿಂಕ್ ಯುನಿಕ್, ಬೈ ಯುನಿಕ್. ಸೊ ಯುನಿಕ್ ಆಗಿರೋದನ್ನ ಬೈ ಮಾಡೋಕ್ಕೆ ಇಲ್ಲಿಗೆ ಬನ್ನಿ. ಕಾಂಟ್ಯಾಕ್ಟ್ ನಂಬರ್. ದಿಸ್ ಈಸ್ ಮೈ ವಿಸಿಟಿಂಗ್ ಕಾರ್ಡ್. ಡೂ ವಿಸಿಟ್. ಬೆಂಗಳೂರು ಮಂಗಳೂರು ಹೈವೇ ಸಿಗುತ್ತೆ. ಲೈಕ್ 11 o'clock ಓಪನ್ ಆಗುತ್ತೆ ಶಾಪ್, 10 o'clock ಅಂತ ಇರುತ್ತೆ. ಊರಿನವ್ರನ್ನ ಸಪೋರ್ಟ್ ಮಾಡಿ. ಏನು ಅಂತ ಹೇಳಿದ್ರೆ, ವುಡ್ ಐಟಮ್ ಅಲ್ಲಿ ನೀವು ಎಲ್ಲೇ ಯಾವುದೇ ವುಡ್ ಐಟಮ್ ನೋಡಿ ಅದ್ರದ್ದೊಂದು ಫೋಟೋ ತೆಗೆದು ನಮ್ಗೆ ಏನಾದ್ರು ಶೇರ್ ಮಾಡಿದ್ರೆ 1 ವೀಕಲ್ಲಿ ಸೇಮ್ ಐಟಮ್ನ ನಾವು ಮಾಡಿಸಿ ನಿಮಗೆ ಮನೆ ಬಾಗಿಲಿಗೆ ತಲುಪಿಸ್ತೀವಿ ನಾವು. ಥ್ಯಾಂಕ್ ಯು. ಆನ್ಲೈನ್ ಡೆಲಿವರಿ ಅಂದ್ರೆ ನಮ್ದು ಏನು ಗೊತ್ತಾ ಬಾವ, ಇದು ಇಲ್ಲಿ ನಾನು ಕೆಲವು ಐಟಮ್ಸ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಕಾಣ್ತಿದ್ದೆ. ಯಾವ್ದು ಗೊತ್ತಿದ್ರೆ ಹೊಡ್ಕೊಂತಾರಲ್ಲ ಚಾಟಿ. ಪಾರ್ಸಲ್ ಹಾಕಿ ಅಂತ ಕೂತ್ಕೊಂಡು ಬಂತು. ವಾವ್, ನೈಸ್. ಈಗ ಇನ್ನೇ ಇಟ್ಕೊಂಡು ಅಂದಾಗಿತ್ತು. ಇದೆಲ್ಲ ನಮ್ಗೆ ಇಷ್ಟ. ಚೆನ್ನ ಇತ್ತ
ಅಲ್ಲ ಗಾಳಿಗೆ ಎಷ್ಟೊತ್ತು ಬರ್ತಿದೆ? ಅದು ಫುಲ್ ಬ್ಯಾಟ್ರಿ ಹೋಗಿ ಗಂಟೆ ಬರುತ್ತೆ. ನೈಸ್, ವೆರಿ ನೈಸ್. ಹೆಂಗೆಲ್ಲ ಇತ್ತಲ್ಲ ಟೆಕ್ನಿಕ್, ಟೆಕ್ನಾಲಜಿಯ ಹಿಂಗಿಟ್ರೆ ಎಷ್ಟು ಹೈಟರ್ ಇದು, ಎಷ್ಟು ಹೈಟರ್ ಇರುತ್ತೆ. ಇಲ್ಲ ಹಿಂಗ ಆದ್ರೆ ಮಾಡು. ಅವಳೇ ಹೆಕ್ಕಿಡ್ತಾಳೆ ಅನ್ಕೊಂಡ್ರೆ. ಈಗ ರಾಶಿ ರಾಶಿ ಗುಳ್ಳಿ ಬರುತ್ತೆ. ಒತ್ತ ಇನ್ನೊಂದ್ಸರಿ ಒತ್ತ. ಪಟಾಕಿ, ಚೈನೀಸ್ ಪಟಾಕಿ ತರ. ನೈಸ್. ಏನದು? ಹೌದು, ಹಂಗೆ ರೋಲ್ ಮಾಡ್ರೆ ಮಸಾಜ್ ಅಪ್ಪ. ಇದು ಕೂಡ ಫೇಸ್ ಮಸಾಜ್ ಅಲ್ಲ, ಇದು ಗೊತ್ತಿಲ್ಲ. ಇದಿರ್ಬೋದು. ಫಂಕ್ಷನ್ ಬ್ಲಡ್ ಸರ್ಕ್ಯುಲೇಷನ್. ಇದೆಂತ ಗೊತ್ತಾ? ನನ್ನ ಪ್ರಕಾರ ಬೇಕು ಅಲ್ಲ, ಅದು ಇದು ಬಾತ್ರೂಮ್ ಕ್ಲೀನ್ ಮಾಡು. ಕೆಲವರಿಗೆ ಕೈ ಇದಾಗ್ತದೆ. ಹಾಂ, ನಿಂಗೂ ತಾಗೋದಿಲ್ಲ ಕಣ್. ನಂಗೆ ತಾಗು, ನಂಗೆ ಕರೆಕ್ಟ್. ಇಲ್ಲ ಇಲ್ಲ, ತಾಗಲಿಲ್ಲ. ಏನೇನೆಲ್ಲ ಇದೆ? ಇದು ಚಿಕ್ಕ ಮಿರರ್ ಇಲ್ಲ. ನೈಸ್. ಚೈನೀಸ್ ಮೊದಲೆಲ್ಲ ಇದು ನಟ್ಟು ಚೈನೀಸ್. ಸಿಂಡ್ರಲ್ಲ. ನೀರು ಹಾಯ್ಕೊಂಡು ಹೋದ್ಲು, ನೀರು ಹಾಯ್ಕೊಂಡು ಹೋದ್ರು ಲೈಕ್ ಬತ್ಸ. ಅಲ್ಲಿ ಕೆಲ್ಸಕ್ಕೆ ಒಂದು ಸೀಟ್ ಖಾಲಿ ಇತ್ತು. ಹಾಂ ಕರೆಕ್ಟ್, ನಾನು ಅದೇ ಕೆಲಸ ಮಾಡ್ತಾ ಇದ್ದೆ. ಆಗ್ಲಿಲ್ಲ ಒಂದು ಸೆಕೆಂಡ್, ಬನ್ನಿ 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 ಇಲ್ಲಿ ಹೋಟ್ಲಿಗೆ ಬನ್ನಿ ಅಂದ್ಕೊಂಡು. ಇದು ನಂಗೆ ಕಣ್ ಫಸ್ಟ್ ಎಂತ ಅನ್ಕೊಂಡು ಅರ್ಥ ಇರಲಿಲ್ಲ. ಎಂತ ಮಾಡ್ತಾಳೆ ಈಗ? ಎಳ್ಕೊಂಡು ನೈಸ್. ಮಕ್ಕಳಿಗೆ ಆಡೋಕ್ ಲೈಕ್ ಅಂದರೆ ನಿಂಗೆ ಲೈಕ್ ಅದು. ಎರಡು ಒಟ್ಟಿಗೆ ಆರ್ಬೇಕದು. ನೀವು ಒಂದ್ ಹಿಡಿದು ಒಂದ್ ಜಾಸ್ತಿ ಅಂತ ಪ್ರಯತ್ನ ಹುಡುಕ್. ಈ ಥರ ಇತ್ತು ನನ್ನ ಮಮ್ಮ ಮತ್ತು ನನ್ನ ಅಣ್ಣನ ಅಂಗಡಿ. ಸೊ ಅಣ್ಣ ಹೇಳ್ದಂಗೆ ಇದರ ಲೊಕೇಶನ್ ಬಂದುಬಿಟ್ಟು ಮ್ಯಾಂಗ್ಳೂರು ಟು ಬ್ಯಾಂಗ್ಳೂರು ಬರ್ತಿದ್ರಿ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಕ್ಕತ್ತು, ಹೋಟೆಲ್ ಮಯೂರ, ಯಡಿಯೂರು ಹತ್ತಿರ. ಮತ್ತು ಏನಾದರೂ ಶಾಪ್ ಮಾಡಿ ನನ್ನ ಹೆಸರು ಹೇಳಿ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಕ್ಕತ್ತು. ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಯಾರೆಲ್ಲ ಮಾಡ್ತಾರೋ, ಈಗ ನಮ್ಮ ಮನೆಯವ್ರಂತಲ್ಲ ಯಾರೇ ಮಾಡಲಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ನನ್ನ ಒಂದು ಕೋರಿಕೆ. ಡ್ರೈ ಫ್ರೂಟ್ಸ್ ತಗೊಂಡಾ? ಬೇಡ, ಸಾಕು. ಬೈ ಬೈ, ಟಾಟಾ ಮಾಮ, ಬಾಯ್. ನಾನೀಗ ಅಣ್ಣ ಕೊಟ್ಟ ಲಬ್ಬುಬು ಡಾಲ್ನ ಅನ್ಬಾಕ್ಸ್ ಮಾಡ್ತಿದ್ದೆ, ಯಾಕಂದರೆ ಇದರಲ್ಲಿ ಕೂಡ 6 ಕಲರ್ಸ್ ಇರುತ್ತೆ. ಲೈಕ್ 6 ಕಲರ್ಸ್ ಕೂಡ ಒಂದೊಂದನ್ನು ಸಿಗ್ನಿಫೈ ಮಾಡುತ್ತೆ. ಈಗ ಒಳಗೆ ಯಾವುದಿತ್ತಂತ ನಂಗೆ ಗೊತ್ತಿಲ್ಲ, ಸೊ ನಂಗೆ ಯಾವ್ದು ಬಂದಿತ್ತಂತ ನಾನು ಚೆಕ್ ಮಾಡ್ತಾ ಇದ್ದೆ.
ಎಲ್ಲೋ ಅದ ಆರೆಂಜ್ ಇದಾ ಏ ಹೌದಾ ಇದಾ ಆರೆಂಜ್ ಅಂತ ಬಿಡ್ಲಿದ್ದ ಅದಲ್ಲ ಇದೆ ಹ್ಯಾಪಿನೆಸ್ ಇದು ಹ್ಯಾಪಿನೆಸ್ ಎಸ್ ಹೆಂಗೆ ನಿಮ್ಮ ಹತ್ರ ಹೇಳ್ದೆ ಲಬೂಬು ಡಾಲ್ ಕೊಡ್ಸಿ ಅನ್ಕೊಂಡು ನಾನು ಅವನಿಗೆ ಮುಂಚೆನೆ ಹೇಳಿದ್ದೆ ಏನ್ ಅಂತ ಆರ್ಡರ್ ಮಾಡಿ ಇಟ್ಟಿದ್ದೆ ಓ ಮಮ್ಮಿ ಎಂದಿಲ್ಲ ಹೌದು